ಕೇಂದ್ರ ಸರ್ಕಾರ ತುರ್ತು ಸುದ್ದಿಗೋಷ್ಠಿ ಕರೆದಿದೆ. ಸಂಜೆ 5:30ಕ್ಕೆ ಮಹತ್ವದ ಸುದ್ದಿಗೋಷ್ಠಿ ನಡೆಸೋದಕ್ಕೆ ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ವಿದೇಶಾಂಗ ಇಲಾಖೆಯಿಂದ ಮಹತ್ವದ ಸುದ್ದಿಗೋಷ್ಠಿ ಕರೆಯಲಾಗಿದೆ. ಸೈಬರ್ ದಾಳಿ ಬಗ್ಗೆ ಮಾಹಿತಿ ನೀಡುವಂತಹ ಸಾಧ್ಯತೆ ಇದೆ. ಇನ್ನು ಈಗಿನ ಒಂದು ದಿನಮಾನದಲ್ಲಿ ಯುದ್ಧ ಕೇವಲ ಯುದ್ಧ ಭೂಮಿಯಲ್ಲಿ ಮಾತ್ರ ನಡೆಯೋದಿಲ್ಲ. ಸೈಬರ್ ದಾಳಿ, ಅದೇ ರೀತಿಯಾಗಿ ಆರ್ಥಿಕ ಸಮರ ಇದೆಲ್ಲವೂ ಕೂಡ ನಡೆಯುತ್ತೆ. ಹೀಗಾಗಿ ಸೈಬರ್ ದಾಳಿ ಬಗ್ಗೆ ಮಾಹಿತಿ ನೀಡುವಂತಹ ಸಾಧ್ಯತೆ ಇದೆ. ಸೈಬರ್ ದಾಳಿ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಮಾಹಿತಿಗಳನ್ನು ರವಾನೆ ಮಾಡಲಾಗ್ತಾ ಇದೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸೋದಕ್ಕೆ ವಿಕ್ರಮ್ ಮಿಶ್ರಿ ಅವರು ನಿರ್ಧಾರ ಮಾಡಿದ್ದಾರೆ. ಸೈಬರ್ ದಾಳಿ ಬಗ್ಗೆ ಕೇಂದ್ರ ಸರ್ಕಾರ ಜಾಗೃತಿ ಮೂಡಿಸಲಿದೆ. ಯಾವುದೇ ಕಾರಣಕ್ಕೂ ಕೂಡ ಸೈಬರ್ ದಾಳಿಗಳಿಗೆ ಒಳಗಾಗಬೇಡಿ. ಇನ್ನು ಇದರ ಜೊತೆಗೆ ದಿಕ್ಕು ತಪ್ಪಿಸುವಂತಹ ಕೆಲವು ಮೆಸೇಜ್ಗಳು ಬರುತ್ತೆ, ಇಮೇಲ್ಗಳು ಬರುತ್ತೆ. ಅದೇ ರೀತಿಯಾಗಿ ಕಂಪನಿಗಳ ಒಂದು ಸೈಬರ್ ಸೆಕ್ಯುರಿಟಿ, ಕಂಪನಿಗಳಾಗಿರಬಹುದು, ಬ್ಯಾಂಕ್ಗಳ ಸೈಬರ್ ಸೆಕ್ಯುರಿಟಿ ಆಗಿರಬಹುದು, ಇದೆಲ್ಲವನ್ನು ಪುನರ್ ಪರಿಶೀಲನೆ ಮಾಡಿ ಇದೆಲ್ಲದರ ಬಗ್ಗೆ ಕಟ್ಟುನಿಟ್ಟಿನ ಒಂದು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡುವಂತಹ ಸಾಧ್ಯತೆ ಇದೆ. ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಯಾಗಿರುವಂತಹ ವಿಕ್ರಮ್ ಮಿಶ್ರಿ ಅವರು ಇವತ್ತು ಸಾಯಂಕಾಲ 5:30 ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಹೀಗಾಗಿ ಹಲವಾರು ವಿಚಾರಗಳ ಬಗ್ಗೆ ಇವತ್ತು ಮಾಹಿತಿಗಳನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ನಿನ್ನೆ ಕೂಡ ಒಂದು ಪ್ರೆಸ್ ಮೀಟ್ ಕರೆಯಲಾಗಿತ್ತು. ಇದರಲ್ಲಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪಪಡಿಸಲಾಗಿತ್ತು. ಆಪರೇಷನ್ ಸಿಂಧೂರದ ಬಗ್ಗೆ ಸಂಪೂರ್ಣವಾಗಿ ಇಂಚಿಂಚು ಮಾಹಿತಿಗಳನ್ನು ಕೊಟ್ಟಿದ್ದರು. ಪ್ಲ್ಯಾನ್ ಮಾಡಿದ್ದು ಯಾವಾಗ, ಟಾರ್ಗೆಟ್ಗಳನ್ನು ಸೆಲೆಕ್ಟ್ ಮಾಡಿದ್ದು ಹೇಗೆ, 21 ಟಾರ್ಗೆಟ್ಗಳಲ್ಲಿ 9 ಟಾರ್ಗೆಟ್ಗಳನ್ನು ಪ್ರಮುಖವಾಗಿ ಆಯ್ಕೆ ಮಾಡಿಕೊಂಡಿದ್ದು ಹೇಗೆ, ಅದಕ್ಕೆ ಅನುಸರಿಸಿದಂತಹ ಮಾನದಂಡಗಳು, ಅಲ್ಲಿ ಇರುವಂತಹ ಭಯೋತ್ಪಾದಕರ ಒಂದು ಮಾಹಿತಿ, ಈ ಎಲ್ಲ ವಿಚಾರಗಳನ್ನು ಸ್ಪಷ್ಟಪಡಿಸಿದರು. ಅಲ್ಲದೆ ವಿಶ್ವದ ಅನೇಕ ರಾಷ್ಟ್ರಗಳಿಗೂ ಕೂಡ ನಾವು ಶಾಂತಿ ಪ್ರಿಯರು, ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರಚೋದನೆ ಕೊಡೋದಿಲ್ಲ, ನಾಗರಿಕರ ನೆಲೆಗಳ ಮೇಲೆ ನಾವು ದಾಳಿ ಮಾಡಿಲ್ಲ, ಭಯೋತ್ಪಾದಕರು ನಮ್ಮಲ್ಲಿ ಭಯೋತ್ಪಾದನಾ ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ, ಹೀಗಾಗಿ ಅವರ ನೆಲೆಗಳ ಮೇಲೆ ನಾವು ದಾಳಿ ಮಾಡಿರುವಂಥದ್ದು ಅಂತ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದರು. ಅದೇ ರೀತಿಯಾಗಿ ಹಲವಾರು ಪ್ರಶ್ನೆಗಳಿಗೆ ಅವರು ಉತ್ತರ ಕೂಡ ಕೊಟ್ಟಿದ್ದರು. ಈ ಗಾಳಿ ಸುದ್ದಿಗಳು, ಫೇಕ್ ನ್ಯೂಸ್, ಅದೇ ರೀತಿಯಾಗಿ ಭಾರತ ಏನು ಮುಂದೆ ಕ್ರಮ ಕೈಗೊಳ್ಳುತ್ತೆ, ಯಾವ್ಯಾವ ದೇಶಗಳ ಜೊತೆಯಲ್ಲಿ ಮಾತುಕತೆಗಳನ್ನು ನಡೆಸ್ತೋ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಉತ್ತರ ಕೂಡ ಕೊಟ್ಟಿದ್ದರು. ಇವತ್ತು ಕೂಡ ಆಪರೇಷನ್ ಸಿಂಧೂರ, ನಿನ್ನೆ ನಡೆದಂತಹ ದಾಳಿ, ಅಂದರೆ ನಿನ್ನೆ ರಾತ್ರಿ ನಡೆದಂತಹ ದಾಳಿ ಏನಿದೆ, ಆ ದಾಳಿಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಗಳನ್ನು ಕೂಡ ವಿಕ್ರಮ್ ಮಿಶ್ರಿ ಅವರು ಕೊಡಲಿದ್ದಾರೆ. ಅದೇ ರೀತಿಯಾಗಿ ಮುಂದೆ ಭಾರತ ಏನು ಕ್ರಮ ಕೈಗೊಳ್ಳಬಹುದು, ಯಾಕಂದರೆ ನಿನ್ನೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದರು, ನಾವು ಡಿಫೆನ್ಸ್ ಮೋಡ್ನಲ್ಲಿದ್ದೀವಿ, ನಾವಿನ್ನೂ ಯುದ್ಧದ ಒಂದು ಸಮರಕ್ಕೆ ಇಳಿದೇ ಇಲ್ಲ, ಯಾವ ನೆಲೆಗಳಿಂದ ಪಾಕಿಸ್ತಾನ ಭಯೋತ್ಪಾದನಾ ಕೃತ್ಯಗಳನ್ನು ನಡೆಸ್ತಾ ಇದೆ ಅದರ ಮೇಲೆ ಮಾತ್ರ ನಮ್ಮ ಟಾರ್ಗೆಟ್ ಅಂತ ಅವರು ಸ್ಪಷ್ಟವಾಗಿ ಒಂದು ಸಂದೇಶ ರವಾನೆ ಮಾಡಿದರು. ಆದರೆ ಇದರ ಹೊರತಾಗಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡ್ತು, ಪಾಕಿಸ್ತಾನ ಏನಾದರೂ ದಾಳಿ ಮಾಡುವಂತಹ ಧೈರ್ಯ ತೋರಿಸಿದ್ರೆ ಭಾರತ ಮುಂದಿನ ದಾಳಿಯನ್ನು ಮಾಡುತ್ತೆ, ಪಾಕಿಸ್ತಾನ ಅದನ್ನು ಎದುರಿಸಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆ ಕೂಡ ಕೊಡಲಾಗಿತ್ತು. ಇದರ ಹೊರತಾಗಿ ಪಾಕಿಸ್ತಾನ ದಾಳಿ ಕೂಡ ಮಾಡ್ತು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇವತ್ತು ಸಾಯಂಕಾಲ ಮಾಹಿತಿ ಕೊಡಲಿದ್ದಾರೆ.